ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಉದಾತ್ತ ಗುಣಸ್ವಭಾವದ ರೂಪುಗೊಳ್ಳುವಿಕೆಗೆ ಅವಶ್ಯವಿರುವ ನಿರ್ಮಾಣದ ಅಡಿಗಲ್ಲು. ಈ ದಿನದ ದೇವರ ವಾಕ್ಯ: ಪ್ರೀತಿಯು ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷಪಡುತ್ತದೆ, ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. 1 ಕೊರಿಂಥದವರಿಗೆ 13ನೇ ಅಧ್ಯಾಯ 5ರಿಂದ 7ನೇ ವಚನದವರೆಗೆ. ಮನೋಹರವಾದ ಬುದ್ಧಿಯುಳ್ಳ, ಕರುಣೆಯ ಗುಣವುಳ್ಳ ಮತ್ತು ಉತ್ತಮ ನಡತೆಯ ಕ್ರೈಸ್ತರು ದೇವರು ಮತ್ತು ಆತನ ಸತ್ಯದಿಂದ ಪ್ರಭಾವಿತರಾಗಿರುತ್ತಾರೆ. ಆದರೆ ಇದು ಬೇರೆ ರೀತಿಯಲ್ಲಿ, ಅಂದರೆ ಇದರ ವಿರುದ್ಧವಾಗಿ ಇರಲು ಸಾಧ್ಯವಿಲ್ಲ. ಪರಲೋಕದಿಂದ ಎರವಲು ಪಡೆದುಕೊಂಡ ಬೆಳಕು ಅವರ ಮೂಲಕ ಇತರರ ಮಾರ್ಗಕ್ಕೆ ತನ್ನ ಪ್ರಕಾಶಮಾನವಾದ ಕಿರಣಗಳನ್ನು ಚೆಲ್ಲುತ್ತದೆ. ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು ಎಂದು ಅವರು ಹೇಳುವಂತೆ ಅದು ನಡೆಸುತ್ತದೆ. ನಾವು ಮಾತನಾಡುವ ಮಾತುಗಳು, ನಮ್ಮ ದೈನಂದಿನ ನಡವಳಿಕೆ ಇವುಗಳು ಮರದಲ್ಲಿ ಬೆಳೆಯುವ ಹಣ್ಣುಗಳಾಗಿವೆ. ಹಣ್ಣುಗಳು ಹುಳಿಯಾಗಿದ್ದು ರುಚಿಯಿಲ್ಲದಿದ್ದರೆ ಆಗ ಆ ಮರದ ಬೇರುಗಳು ಶುದ್ಧವಾದ ಮೂಲದಿಂದ ಪೋಷಣೆಯನ್ನು ಪಡೆದುಕೊಳ್ಳುತ್ತಿಲ್ಲ ಎಂದು ಅರ್ಥವಾಗುತ್ತದೆ. ನಮ್ಮ ಗುಣಸ್ವಭಾವಗಳು ಸೌಮ್ಯತೆಯಿಂದಲೂ ಮತ್ತು ದೀನತೆಯಿಂದಲೂ ಕೂಡಿದ್ದು, ನಮ್ಮ ಪ್ರೀತಿಯು ನಮ್ಮ ರಕ್ಷಕನೊಂದಿಗೆ ಸಾಮರಸ್ಯವೆಂಬ ಸಂಪರ್ಕದಲ್ಲಿದ್ದರೆ ನಮ್ಮ ಜೀವನವು ದೇವರಲ್ಲಿ ಕ್ರಿಸ್ತನೊಂದಿಗೆ ಮರೆಮಾಡಲ್ಪಟ್ಟಿರುತ್ತದೆ ಎಂಬುದನ್ನು ನಾವು ತೋರಿಸುತ್ತೇವೆ. ಮತ್ತು ನಾವು ನಮ್ಮ ಹಿಂದೆ ಒಂದು ಪ್ರಕಾಶಮಾನವಾದ ಹಾದಿಯನ್ನು ಬಿಟ್ಟು ಮುಂದೆ ಹೋಗುತ್ತೇವೆ. ನಮ್ಮ ಜೀವನವು ನಂಬಿಕೆಯಿಲ್ಲದವರ ಜೀವನಕ್ಕಿಂತ ಎಷ್ಟು ಭಿನ್ನವಾಗಿರುತ್ತದೆ ಎಂದರೆ, ನಮ್ಮ ಜೊತೆಯವರು ನಮ್ಮನ್ನು ನೋಡಿ ನಾವು ಯೇಸುವಿನೊಂದಿಗೆ ಇದ್ದೇವೆ ಮತ್ತು ಆತನಿಂದ ಕಲಿತಿದ್ದೇವೆ ಎಂದು ಅವರು ಗ್ರಹಿಸುತ್ತಾರೆ. ಒಬ್ಬ ಕ್ರೈಸ್ತನು ಏಕಾಂತವಾಸಿಯಾಗಿರಬೇಕಾಗಿಲ್ಲ, ಆದರೆ ಅವನು ಲೋಕದೊಂದಿಗೆ ಜೀವನ ಮಾಡುತ್ತಿದ್ದರೂ ಅವನು ಈ ಲೋಕದವನಾಗಿರುವುದಿಲ್ಲ. ಕ್ರೈಸ್ತ ಸಭ್ಯತೆಯನ್ನು ಬೆಳೆಸಿಕೊಳ್ಳಬೇಕು ಮತ್ತು ಅನುದಿನವೂ ಅದನ್ನು ಆಚರಣೆಗೆ ತರಬೇಕು. ನಿರ್ದಯವಾದ ಮಾತುಗಳನ್ನು ಆಡದೆ ಬಿಡಬೇಕು. ಇತರರ ಸಂತೋಷಕ್ಕೆ ತೋರುವ ಸ್ವಾರ್ಥ ನಿರ್ಲಕ್ಷ್ಯದ ಬದಲು ಚಿಂತನಾಶೀಲ ಸಹಾನುಭೂತಿಗೆ ಸ್ಥಳವನ್ನು ಮಾಡಿಕೊಡಬೇಕು. ಸತ್ಯ ಮತ್ತು ನ್ಯಾಯದೊಂದಿಗೆ ಬೆರೆತ ನಿಜವಾದ ಸಭ್ಯತೆಯು ಜೀವನವನ್ನು ಉಪಯುಕ್ತವಾಗಿ ಮಾಡುವುದಲ್ಲದೆ ಪ್ರೀತಿ ಮತ್ತು ಒಳ್ಳೆಯ ಕಾರ್ಯಗಳಿಂದ ಸುಂದರವಾಗಿರಿಸುತ್ತದೆ ಮತ್ತು ಪರಿಮಳಯುಕ್ತವಾಗಿರಿಸುತ್ತದೆ. ಸದ್ಗುಣ, ಪ್ರಾಮಾಣಿಕತೆ, ದಯೆ ಮತ್ತು ನಿಷ್ಠೆಯ ಸಮಗ್ರತೆ ಇವೆಲ್ಲವೂ ಉದಾತ್ತ ಗುಣಸ್ವಭಾವವನ್ನು ರೂಪಿಸುತ್ತದೆ. ಈ ಗುಣಸ್ವಭಾವಗಳನ್ನು ಹೊಂದಿರುವವರು ನಂಬಿಕೆಯಿಲ್ಲದವರ ಗೌರವವನ್ನು ಗಳಿಸುತ್ತಾರೆ ಮತ್ತು ಸಭೆಯಲ್ಲಿ ಅವರು ಬೀರುವ ಪ್ರಭಾವವು ಬಹಳ ಅಮೂಲ್ಯವಾಗಿರುತ್ತದೆ. ಪ್ರಮುಖವಾದ ವಿಷಯಗಳಲ್ಲಿ ನಾವು ಸರಿಯಾಗಿರಬೇಕು, ಶುದ್ಧವಾಗಿರಬೇಕು. ಆದರೆ ಸಣ್ಣ ವಿಷಯಗಳಲ್ಲಿಯೂ ನಾವು ತೋರುವ ನಂಬಿಕೆಯು ನಮ್ಮನ್ನು ನಂಬಿಕೆಯ ಉನ್ನತ ಸ್ಥಾನಕ್ಕೆ ಅರ್ಹಗೊಳಿಸುತ್ತದೆ. ಅನೇಕರಲ್ಲಿ ನಿಜವಾದ ಸಭ್ಯತೆಯ ಕೊರತೆಯಿದೆ. ಪಿತೃಗಳ ಕಾಲದಿಂದಲೂ ಆಗಿರುವ ಸುಧಾರಣೆಗಳ ಬಗ್ಗೆ ಬಹಳಷ್ಟು ಹೇಳಲಾಗಿದೆ, ಆದರೆ ಆ ಕಾಲದಲ್ಲಿ ವಾಸ ಮಾಡಿದವರು ಈ ಜ್ಞಾನೋದಯದ ಯುಗದಲ್ಲಿ ಜನರು ಹೊಂದಿರುವುದಕ್ಕಿಂತ ಅವರಲ್ಲಿದ್ದ ಹೆಚ್ಚಿನ ಪರಿಷ್ಕೃತ ಸ್ಥಿತಿಗಾಗಿಯೂ ಮತ್ತು ಅವರಿಗಿದ್ದ ನಿಜವಾದ ಸಭ್ಯತೆಯ ಬಗ್ಗೆಯೂ ಆ ಕಾಲದವರು ಹೆಚ್ಚು ಹೆಮ್ಮೆ ಪಡಬಹುದು. ಸಮಗ್ರತೆ, ನ್ಯಾಯ ಮತ್ತು ಕ್ರೈಸ್ತೀಯ ದಯೆ ಇವುಗಳ ಮಿಶ್ರಣವು ಸುಂದರವಾದ ಸಂಯೋಜನೆಯನ್ನು ರೂಪಿಸುತ್ತದೆ. ಕ್ರೈಸ್ತೀಯ ಸೌಜನ್ಯವು ಆತ್ಮದ ಕೃಪೆಗಳಲ್ಲಿ ಒಂದಾಗಿದೆ. ಇದು ಪರಲೋಕದ ಗುಣಲಕ್ಷಣವಾಗಿದೆ. ದೇವದೂತರು ಎಂದಿಗೂ ಉತ್ಸಾಹಕ್ಕೆ ಹಾರುವುದಿಲ್ಲ, ಎಂದಿಗೂ ಅಸೂಯೆ ಪಡುವುದಿಲ್ಲ, ಸ್ವಾರ್ಥಿಗಳಾಗಿರುವುದಿಲ್ಲ ಮತ್ತು ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಯಾವುದೇ ಕಠಿಣವಾದ
ಅಥವಾ ನಿರ್ದಯವಾದ ಮಾತುಗಳು ಅವರ ಬಾಯಿಂದ ಹೊರಬರುವುದಿಲ್ಲ. ಮತ್ತು ನಾವು ದೇವದೂತರ ಜೊತೆಗಾರರಾಗಬೇಕಾದರೆ ನಾವೂ ಸಹ ಪರಿಷ್ಕೃತರು ಮತ್ತು ವಿನಯಶೀಲರಾಗಿಯೂ ಇರಬೇಕು. ಸುಲಭವಾಗಿ ಕೆರಳದ, ದೀರ್ಘಕಾಲ ಸಹಿಸುವ ಮತ್ತು ದಯೆಯುಳ್ಳ ಮನುಷ್ಯರಾಗಿರಬೇಕು. ಒಳ್ಳೆಯದಾಗಿರುವ ಎಲ್ಲವನ್ನೂ ಆಶಿಸುವ, ಎಲ್ಲವನ್ನೂ ಸಹಿಸಿಕೊಳ್ಳುವ ಮನಸ್ಥಿತಿಯನ್ನು ನಿಜವಾದ ಕ್ರೈಸ್ತಿಯನು ಬೆಳೆಸಿಕೊಳ್ಳುತ್ತಾನೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.